ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ಸಹನಾ. ಇದು ನಿಮ್ಮ ಸಹನ ಬಿಸ್ಟಿಪ್ಸ್ ಚಾನೆಲ್. ಇವತ್ತು ನಾವೊಂದು ಬಹುಪಯುಕ್ತವಾದ ವಿಷಯದ ಬಗ್ಗೆ ನೋಡೋಣ. 2025 ರಲ್ಲಿ ಉಪಯೋಗಿಸಬಹುದಾದ ಉಚಿತ ಎಐ ಟೂಲ್ಗಳು. ಇವತ್ತಿನ ಯುಗದಲ್ಲಿ ಟೈಮನ್ನು ಸೇವ್ ಮಾಡೋದು, ಕ್ರಿಯೇಟಿವಿಟಿಯನ್ನು ಬೆಳೆಸೋದು ಅತಿ ಮುಖ್ಯ. ಅದಕ್ಕಾಗಿಯೇ ಈ ಎಐ ಟೂಲ್ಗಳು ನಿಮಗಾಗಿ ಬೆಸ್ಟ್ ಸಹಾಯಗಾರರಾಗಿವೆ. ಇವತ್ತು ನೀವು ಬಳಸಬಹುದಾದ 10 ಅತ್ಯುತ್ತಮ ಉಚಿತ ಎಐ ಟೂಲ್ಗಳನ್ನು ನಾನು ನಿಮಗಾಗಿ ತಂದಿದ್ದೇನೆ. ಈ ಟೂಲ್ಗಳು ನಿಮಗೆ ಸಮಯ ಉಳಿಸಲು, ಕ್ರಿಯೇಟಿವಿಟಿ ಹೆಚ್ಚಿಸಲು, ಮತ್ತು ನಿಮ್ಮ ಬಿಸಿನೆಸ್ ಅಥವಾ ಕಲಿಕೆಯ ಪ್ರಗತಿಗೆ ಅಸಾಧ್ಯವಾದ ಸಹಾಯ ಮಾಡುತ್ತವೆ. ಹಾಗಾದರೆ ತಡ ಮಾಡದೆ ಪ್ರತಿ ಟೂಲ್ ಅನ್ನು ತಿಳಿಯೋಣ. 1. ಚಾಟ್‌ಜಿಪಿಟಿ. ಇದು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್. ನೀವು ಪ್ರಶ್ನೆ ಕೇಳಿ, ಅದಕ್ಕೆ ಉತ್ತರ, ಕಂಟೆಂಟ್ ಬರವಣಿಗೆ, ಐಡಿಯಾ ಜನರೇಟ್ ಎಲ್ಲವನ್ನೂ ಮಾಡತ್ತೆ. 2. ಕ್ಯಾನ್ವಾ ಎಐ. ಇದರಲ್ಲಿ ಡಿಸೈನ್ ಮಾಡೋದು ಇನ್ನಷ್ಟು ಸುಲಭ. ವಿಡಿಯೋ ಎಡಿಟಿಂಗ್, ಟೆಕ್ಸ್ಟ್ ಟು ಪಿಕ್ಚರ್ ಎಐ, ವಾಯ್ಸ್, ಯೂಟ್ಯೂಬ್ ಥಂಬ್ನೇಲ್ ರಚಿಸಬಹುದು, ಪೋಸ್ಟರ್, ವಿಡಿಯೋ, ಲೋಗೋ ಮುಂತಾದವುಗಳನ್ನು ಡಿಸೈನ್ ಮಾಡಬಹುದು. 3. ಗ್ರಾಮರ್ಲಿ ಎಐ. ಇಂಗ್ಲಿಷ್ ಬರವಣಿಗೆಯಲ್ಲಿ ತಪ್ಪುಗಳ ತಿದ್ದುಪಡಿ ಮತ್ತು ಇಂಗ್ಲಿಷ್ ನಿಮಗೆ ಸ್ಪಷ್ಟವಾಗಿ ಬರುವಂತೆ ಮಾಡುತ್ತದೆ. 5. ನೋಷನ್ ಎಐ. ನಾವು ಎಲ್ಲೋ ಮಾಹಿತಿ ಬರೆಯೋದು, ಟಾಸ್ಕ್ ಪ್ಲ್ಯಾನ್ ಮಾಡೋದು, ಐಡಿಯಾ ನೋಟ್ ಮಾಡೋದು. ಇವೆಲ್ಲ ಒಂದು ಕಡೆ ಮಾಡಬಹುದಾದ ಟೂಲ್ ಬೇಕೆಂದುಕೊಂಡಿದ್ದೀರಾ? ಅದಕ್ಕಾಗಿದೆ ನೋಷನ್ ಎ. 6. ಲಿಯನಾರ್ಡೋ ಎಐ. ಟೆಕ್ಸ್ಟ್ ಟು ಆರ್ಟ್. ನಿಮಗೆ ಯಾವ ರೀತಿಯ ಪಿಕ್ಚರ್ಸ್ ಡಿಸೈನ್ ಬೇಕು ಎಂದು ನೀವು ಟೆಕ್ಸ್ಟ್ ಮೂಲಕ ಹೇಳಿದರೆ ಸಾಕು. ಕಲ್ಪನೆಯ ಚಿತ್ರವನ್ನು ಬೇಕು ಎಂದರೆ ಟೈಪ್ ಮಾಡಿದರೆ ಸಾಕು, ಅದು ನಿಮಗೆ ರಚಿಸಿ ಕೊಡುತ್ತದೆ. ಯೂಟ್ಯೂಬ್ ಥಂಬ್ನೇಲ್ಗಳು, ಸೋಶಿಯಲ್ ಮೀಡಿಯಾ ಪೋಸ್ಟ್, ಇಮೇಜ್ಗಳು, ಪ್ರಾಡಕ್ಟ್ ಡಿಸೈನ್ಗಳು ಕೂಡ ಮಾಡಬಹುದು. 7. ಟೋಮ್ ಎಐ. ಟೈಮ್. ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೇಕೇ? ಪ್ರಾಂಪ್ಟ್ ನೀಡಿದರೆ ಸಾಕು, ಪ್ರೆಸೆಂಟೇಷನ್ ತಯಾರಾಗುತ್ತೆ, ಅದುವೇ ಉತ್ತಮ ಸ್ಟೈಲ್ನಲ್ಲಿ. ನೀವು ಪಾವರ್ಪಾಯಿಂಟ್ ಸ್ಲೈಡ್ಗಳು, ಸ್ನೇಹಿತರ ಜೊತೆ ಪ್ರೆಸೆಂಟೇಷನ್ ಶೇರ್ ಮಾಡ್ಬೇಕಾದ್ದು ಅಥವಾ ಕ್ಲಾಸ್ ಪ್ರೊಜೆಕ್ಟ್ ಮಾಡ್ಬೇಕಾದ್ದ. 8. ಕ್ರಿಸ್ಪಿ ಎಐ. ಝೂಮ್ ಅಥವಾ ಮೀಟಿಂಗ್ನಲ್ಲಿ ಬ್ಯಾಕ್ಗ್ರೌಂಡ್ ಶಬ್ದಗಳನ್ನೆಲ್ಲ ಕೇಳದಂತೆ ಮಾಡುತ್ತದೆ. ಇದರಿಂದ ನೀವು ಮಾತನಾಡುವುದು ಅವರಿಗೆ ಸ್ಪಷ್ಟವಾಗಿ ಕೇಳುತ್ತದೆ. ಕ್ರಿಸ್ಪಾಗಿ ನಿನ್ನ ಧ್ವನಿ ಮಾತ್ರ ಕೇಳಿಸೋದು. 9. ಸ್ಲೈಡ್ ಎಐ. ನಿಮ್ಮ ಪಠ್ಯವನ್ನು ಪಾವರ್ಪಾಯಿಂಟ್ ಸ್ಲೈಡ್ಸ್ ಆಗಿ ಮಿನಿಟ್ಸ್ನಲ್ಲೇ ಯಾವುದೇ ತೊಂದರೆ ಇಲ್ಲದೆ ಆಟೋ ಕನ್ವರ್ಟ್ ಮಾಡಬಹುದು. 9. ಟೆಕ್ಸ್ಟ್ ಟು ಸ್ಪೀಚ್. ಇದು ನೀವು ಟೆಕ್ಸ್ಟ್ ಮೂಲಕ ನೀಡಿದರೆ ಅದು ವಾಯ್ಸ್ ರೂಪದಲ್ಲಿ ಕನ್ವರ್ಟ್ ಆಗುತ್ತದೆ. ಈ ಎಲ್ಲಾ ಟೂಲ್ಗಳು ಹೆಚ್ಚು ಜನಪ್ರಿಯವಾಗಿವೆ ಮತ್ತು ಉಚಿತವಾಗಿವೆ. ನೀವು ಯಾವ ಟೂಲನ್ನು ಈಗಾಗಲೇ ಉಪಯೋಗಿಸಿದ್ದೀರಿ ಮತ್ತು ನಿಮಗೆ ಯಾವುದು ಇಷ್ಟ? ಯಾವ ಎಐ ಟೂಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು? ಕೆಳಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಟಿಪ್ಸ್ಗಾಗಿ ಸಹನ ಬಿಸ್ಟಿಪ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.